ಒಮ್ಮೆ ಊಹಿಸ್ಕೊಳ್ಳಿ, ಇಡೀ ಮಾನವ ಕುಲದ ಇತಿಹಾಸನೇ ಸಂಪೂರ್ಣವಾಗಿ ಬದಲಾಯಿಸುವಂತ ಆ ಒಂದು ಕ್ಷಣ. ಯಾವುದೇ ರಾಜಮನೆತನದ ಆಡಂಬರ ಇಲ್ಲ, ಯಾವ ಮುನ್ಸೂಚನೆಯೂ ಇಲ್ಲ. ಧೂಳು ತುಂಬಿದ ನಜರೇತ್ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಯುವತಿಯ ಮುಂದೆ ಅದು ಅಪ್ಪಳಿಸುತ್ತೆ. ಏನ್ ಗೊತ್ತಾ, ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಇಂಥದೇ ಒಂದು ರೋಚಕ ಮೂಲವಸ್ತುವನ್ನ ತಗೊಂಡಿದ್ದೀವಿ. ಖಂಡಿತ. ಇದು ತಪಸ್ಸಿನ ಕಾಲದ ಒಂದು 4 ಗಂಟೆಗಳ ಸುದೀರ್ಘ ಪ್ರಬೋಧನೆಯಿಂದ ಆಯ್ದುಕೊಂಡ್ರ ವಿಷಯ. ಹೌದು, ಅದೇ ಲೂಕನ ಸುವಾರ್ತೆಯ ಆ ಪ್ರಸಿದ್ಧ ವಾಕ್ಯಭಾಗ, ಮರಿಯಮ್ಮನವರಿಗೆ ಮಂಗಳವಾರ್ತೆ. ಅಂದ್ರೆ ಇಲ್ಲಿ ಯಾವುದೇ ತಮಟೆಗಳಿಲ್ಲ ಅಥವಾ ಕೆಂಪು ಹಾಸಿನ ಸ್ವಾಗತ ಇಲ್ಲ, ಕೇವಲ ಒಬ್ಬ ದೇವದೂತ ಮತ್ತೆ ಒಬ್ಬ ಸಾಮಾನ್ಯ ಯುವತಿ. ಆದ್ರೆ ಅಲ್ಲಿ ನಡೆದ ಆ ಒಂದು ಸಂಭಾಷಣೆ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿತು ಅಲ್ವಾ? ನಿಜ. ಆ ಘಟನೆಯ ಸಾಂದ್ರತೆ ಎಷ್ಟಿದೆ ಅಂದ್ರೆ ನಾವದನ್ನ ಕೇವಲ ಒಂದು ಐತಿಹಾಸಿಕ ಕಥೆಯಾಗಿ ಓದಿ ಸುಮ್ಮನಾಗೋಕೆ ಸಾಧ್ಯನೇ ಇಲ್ಲ. ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಕೂಡ ಅದೇ ಆಗಿದೆ. ಅಂದ್ರೆ ಕಥೆಯ ಆಳಕ್ಕೆ ಇಳಿಯೋದು ಅಂತ. ಹೌದು. ಮೇಲ್ನೋಟಕ್ಕೆ ಕಾಣುವ ಕಥೆಗಿಂತ ಅದರಲ್ಲಿ ಅಡುಗಿರುವ ಆ ದೈವ ಚಿತ್ತಕ್ಕೆ ವಿಧೇಯರಾಗುವುದು ಅನ್ನೋ ಅತ್ಯುನ್ನತ ಪಾಠ ಇದೆಯಲ್ಲ, ಅದನ್ನ ಬಿಡಿಸಿ ನೋಡಬೇಕು. ಇದರ ಐತಿಹಾಸಿಕ ಹಿನ್ನೆಲೆ ಮತ್ತು ವಿಶ್ಲೇಷಣೆ ಜೊತೆಗೆ ನಮ್ಮ ದೈನಂದಿನ ಆಧ್ಯಾತ್ಮಿಕ ಬದುಕಿಗೆ ಇದು ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನ ನಾವಿಂದು ಅರ್ಥ ಮಾಡ್ಕೊಳ್ಳಿದ್ದೀವಿ. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಕಥೆಯ ಆರಂಭನೆ ಭಾರಿ ನಾಟಕೀಯವಾಗಿ ನಮ್ಮ ಕಣ್ಣೆದುರು ತೆರೆದುಕೊಡುತ್ತೆ. ಎಲಿಸಬೇತಳು ಗರ್ಭಿಣಿಯಾನ 6ನೇ ತಿಂಗಳು. ಗಲಿಲೆಯದ ನಜರೇತ್ ಅನ್ನೋ ಕುಗ್ರಾಮ, ಅಲ್ಲಿ ದಾವಿದನ ವಂಶದ ಜೋಸೆಫ್ನ ಜೊತೆ ನಿಶ್ಚಿತಾರ್ಥ ಆಗಿದ್ದ ಕನ್ಯಕೆ ಮರಿಯಳ್ ಹತ್ರ ಗಬ್ರಿಯಲ್ ದೇವದೂತ ಬರ್ತಾನೆ. ಹೌದು, ಬರ್ತಾನೆ. ಆ ದೂತ ಅವಳನ್ನ ಮಾತನಾಡಿಸೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುತ್ತೆ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಅಂತಾನೆ. ಈ ಮಾತು ಕೇಳಿದ್ರೆ ಯಾರಿಗೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಏಕಾಏಕಿ ಲೋಕದ ಅತಿದೊಡ್ಡ ವಿಐಪಿ ಮರ್ಯಾದೆ ಕೊಟ್ಟಾಗೆ ಅನ್ಸುತ್ತೆ. ಖಂಡಿತ, ಹೌದು. ಅಷ್ಟು ಹೇಳುತ್ತೆ. ಆದ್ರೆ ನನಗಿಲ್ಲಿ ಕಾಡೋ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಆಕೆಯ ಕನ್ಯತ್ವ ಮತ್ತು ದಾವಿದನ ವಂಶದ ಹಿನ್ನೆಲೆ ಈ ಕಥೆಯಲ್ಲಿ ಪದೇ ಪದೇ ಯಾಕೆ ಅಷ್ಟು ಮುಖ್ಯವಾಗಿ ಬರುತ್ತೆ? ಕೇವಲ ಅವಳ ಗುಣಲಕ್ಷಣಗಳು ಸಾಕಿತ್ತಲ್ವಾ? ಇಲ್ಲಿರುವೊಂದು ಬೆರಗುಗೊಳಿಸುವ ಅಂಶ ಅಂದ್ರೆ ಈ ವಿವರಗಳು ಕೇವಲ ಕಥೆ ಬಳಸೋಕೆ ಅಥವಾ ವ್ಯಕ್ತಿಯನ್ನ ಹೊಗಳೋಕೆ ಬಳಸಿದ ಅಲಂಕಾರಿಕ ಪದಗಳಲ್ಲ. ಓ, ಹಾಗಾದ್ರಾ? ಪ್ರತಿಯೊಂದು ಪದಕ್ಕೂ ಆಳವಾದ ತಾರ್ಕಿಕ ಅರ್ಥ ಇದೆ. ನೋಡಿ, ಮೊದಲನೇದಾಗಿ ಮರಿಯಂನವರ ಆ ಕನ್ಯತ್ವ ಅನ್ನೋದು ಮುಂಬರುವ ಯೇಸುವಿನ ಜನನ ಬರೀ ಇಬ್ಬರು ಮನುಷ್ಯರ ನಡುವಿನ ಸ್ವಾಭಾವಿಕ ಪ್ರಕ್ರಿಯೆ ಅಲ್ಲ ಅಂತ ತೋರಿಸುತ್ತೆ. ಅದು ಸಂಪೂರ್ಣವಾಗಿ ದೈವಿಕ ಹಸ್ತಕ್ಷೇಪ ಅನ್ನೋದನ್ನ ಜಗತ್ತಿಗೆ ಸಾರೋ ಪ್ರಬಲ ಸಾಕ್ಷಿ ಅದು. ಅಂದ್ರೆ ದೈವಿಕತೆ ಮಾನವ ಇತಿಹಾಸದೊಳಗೆ ಪ್ರವೇಶ ಮಾಡ್ತಿರೋ ಕ್ಷಣ ಅದು. ನಿಖರವಾಗಿ. ಹಾಗೆಯೇ ಆ ದಾವಿದನ ವಂಶದ ಉಲ್ಲೇಖ ಕೂಡ ಬಹಳ ಮಹತ್ವದ್ದು. ದೇವ್ರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿನೇ ಒಂದು ವಾಗ್ದಾನ ಕೊಟ್ಟಿದ್ರು. ಹೌದು, ದಾವಿದನ ಕುಲದಲ್ಲೇ ರಕ್ಷಕ ಬರ್ತಾನೆ ಅಂತ. ಕರೆಕ್ಟ್. ಆ ಶತಮಾನಗಳ ಹಿಂದಿನ ವಾಗ್ದಾನವನ್ನ ದೇವ್ರು ಮರೆತಿಲ್ಲ. ಮತ್ತೆ ಅದನ್ನ ಎಷ್ಟು ನಿಖರವಾಗಿ ಐತಿಹಾಸಿಕವಾಗಿ ಈಡೇರಿಸ್ತಾ ಇದ್ದಾರೆ ಅನ್ನೋದನ್ನ ಇದು ಖಚಿತಪಡಿಸತ್ತೆ. ಓಹೋ, ಅಂದ್ರೆ ಇತಿಹಾಸದ ಕೊಂಡಿಗಳನ್ನ ದೇವ್ರು ಎಲ್ಲಿಯೋ ಕಳ್ಚಲು ಬಿಟ್ಟಿಲ್ಲ ಅಂತೀರಿ? ಹೌದು, ಎಕ್ಸಾಕ್ಟ್ಲಿ. ಮತ್ತೆ ನೀವಾಗ್ಲೇ ಹೇಳಿದ್ರಲ್ಲ, ಆ ವಿಐಪಿ ಮರ್ಯಾದೆ ಅಥವಾ ರಾಜ ಮರ್ಯಾದೆ ಅಂತ. ದೈವಾನುಗ್ರಹ ಭರಿತಳೆ ಅನ್ನೋ ಪದ. ಅದೇ ಆ ಪದ ವಿಶೇಷವಾಗಿ ಈ ತಪಸ್ಸಿನ ಕಾಲದಲ್ಲಿ ನಾವೆಲ್ಲರೂ ದೇವರ ಕೃಪೆ ಹೊಂದೋತಿ ಹೇಗೆ ಸಿದ್ಧರಾಗಬೇಕು ಅನ್ನೋದಕ್ಕೆ ಒಂದು ಕನ್ನಡಿಯಾಗಿದೆ. ಕೃಪೆ ಅಂದ್ರೆ ಕೇವಲ ಒಂದು ಆಶೀರ್ವಾದದ ನುಡಿಯಲ್ಲ, ಅದೊಂದು ದೈವಿಕ ಸ್ಥಿತಿ. ಪಾಪದ ಕತ್ತಲೆಯಿಂದ ನಮ್ಮ ಅಂತರಂಗವನ್ನ ಸಂಪೂರ್ಣವಾಗಿ ಮುಕ್ತವಾಗಿ ಇಟ್ಕೊಳ್ಳೋ ಪ್ರಕ್ರಿಯೆ ಅದು. ಮರಿಯಮ್ಮನವರು ಆ ಸ್ಥಿತಿಯಲ್ಲಿದ್ರು ಅನ್ನೋದೇ ಆ ಶುಭಾಶಯದ ಹಿಂದಿನ ನಿಜವಾದ ಅರ್ಥ. ಒಂದ್ ನಿಮಿಷ, ನನಗಿಲ್ಲಿ ಒಂದು ಗೊಂದಲ ಆಗ್ತಾ ಇದೆ. ಹೇಳಿ. ಕಥೆ ಮುಂದೆ ಸಾಗಿದ ಹಾಗೆ ದೇವದೂತನ ಈ ಭವ್ಯವಾದ ಅನಿರೀಕ್ಷಿತ ಮಾತುಗಳನ್ನ ಕೇಳಿ ಮರಿಯಳು ತಬ್ಬಿಬ್ಬಾಗ್ತಾಳೆ, ಭಯಪಡ್ತಾಳೆ. ಸಹಜ ಅಲ್ವಾ? ಹೌದು. ಆದ ದೂತ ಅವಳಿಗೆ ಭಯಪಡಬೇಡ, ನೀನು ಗರ್ಭವತಿಯಾಗಿ ಯೇಸು ಅನ್ನೋ ಮಗನನ್ನ ಹೆರುವೆ, ಆತನು ಪರಾತ್ಪರ ದೇವರ ಪುತ್ರನಾಗಿ ದಾವೀದನ ಸಿಂಹಾಸನದಲ್ಲಿ ಯಾಕೋಬನ ವಂಶವನ್ನ ಚಿರಕಾಲ ಆಳುವನು ಅಂತ ಹೇಳ್ತಾನೆ. ಇಲ್ಲಿ ವಿಷಯ ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗುತ್ತೆ. ಹೇಗೆ? ನೋಡಿ, ನಾನೇನಾದ್ರೂ ಆ ಜಾಗದಲ್ಲಿದ್ದಿದ್ರೆ ಸಾಕ್ಷಾತ್ ದೇವದೂತನೇ ಕಣ್ಣೆದ್ರು ನಿಂತು ಬೆಳಕು ಸೂಸುತ್ತಾ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಎದುರುತ್ತರ ಕೊಡೋ ಧೈರ್ಯನೇ ಬರ್ತಿರ್ಲಿಲ್ಲ. ಹೆದರಿಕೆಯಿಂದ ಸುಮ್ನೆ ತಲೆ ಅಲ್ಲಾಡ್ಸ್ಬಿಡ್ತಿದ್ದೆ. ಖಂಡಿತ, ಬಹುತೇಕರು ಹಾಗೆ ಮಾಡ್ತಿದ್ರು.
ಆದ್ರೆ ದೈವಾನುಗ್ರಹ ಭರಿತಳಾದ ಮರಿಯಳು ಆ ದೇವದೂತನ ಮಾತಿಗೆ ತಕ್ಷಣವೇ ಕಣ್ಮುಚ್ಚಿ ಒಪ್ಪುಕೊಳ್ಳೋದಿಲ್ಲ. ಬದಲಿಗೆ ಇದು ಆಗುವುದಾದರೂ ಹೇಗೆ, ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ವಲ್ಲ ಅಂತ ನೇರವಾಗಿ ಮರುಪ್ರಶ್ನೆ ಹಾಕ್ತಾಳಲ್ವಾ. ಇದು ದೇವರ ಮೇಲಿನ ಧಿಕ್ಕಾರ ಅಥವಾ ಅಪನಂಬಿಕೆಯನ್ನ ತೋರ್ಸಲ್ವಾ? ದೇವದೂತನೆ ಬಂದು ಹೇಳ್ತಿರ್ಬೇಕಾದ್ರೆ ಹೀಗೆ ಅಡ್ಡಪ್ರಶ್ನೆ ಹಾಕೋದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ ಅಂತ. ಇದು ಬಹಳ ಸ್ವಾಭಾವಿಕವಾಗಿ ಕಾಡೋ ಪ್ರಶ್ನೆ. ಆದರೆ ಇಲ್ಲಿ ನಾವು ಸಹಜ ಗೊಂದಲ ಮತ್ತೆ ಅಪನಂಬಿಕೆ ಇವೆರಡರ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ವ್ಯತ್ಯಾಸ ಇದೆಯಾ? ಖಂಡಿತ. ತಜ್ಞರು ಇದನ್ನ ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡ್ತಾರೆ. ಮರಿಯಮ್ಮನವರಿಗಿದ್ದದ್ದು ತನ್ನ ಮುಂದಿರುವ ಸನ್ನಿವೇಶದ ಬಗ್ಗೆ ಒಂದು ತಾರ್ಕಿಕವಾದ ಪ್ರಶ್ನೆ ಅಷ್ಟೇ. ಅದು ದೇವರ ಸಾಮರ್ಥ್ಯದ ಬಗ್ಗೆ ಇದ್ದ ಅಪನಂಬಿಕೆ ಅಲ್ಲ. ಅಂದ್ರೆ ಇದು ಹೇಗೆ ಸಾಧ್ಯ ಅನ್ನೋದು ಭೌತಿಕ ಪ್ರಪಂಚದ ಜೀವಶಾಸ್ತ್ರದ ನಿಯಮಗಳನ್ನ ಬಲ್ಲ ಒಬ್ಬ ಸಾಮಾನ್ಯ ಯುವತಿಯ ವಾಸ್ತವಿಕ ಪ್ರಶ್ನೆ ಅದು. ಅವಳು ದೇವದೂತನಿಗೆ ನಾನಿನ್ನ ನಂಬಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿಲ್ಲ. ಬದಲಿಗೆ ಇದರ ಹಿಂದಿನ ಪ್ರಕ್ರಿಯೆ ಏನು, ಇದು ಹೇಗ್ ನಡೆಯುತ್ತೆ ಅಂತ ಕೇಳಿದ್ಲು ಅಷ್ಟೇ. ಈಗ ಅರ್ಥ ಆಯ್ತು. ಅವಳು ಕಾರ್ಯಸಾಧ್ಯತೆಯನ್ನ ಕೇಳ್ತಾ ಇದ್ದಾಳೆ ಹೊರತು ಕಾರ್ಯದ ಹಿಂದಿನ ಶಕ್ತಿಯನ್ನ ಪ್ರಶ್ನಿಸ್ತಾ ಇಲ್ಲ. ನಿಖರವಾಗಿ. ಇದು ನಾವೆಲ್ಲರೂ ಕಲಿಬೇಕಾದ ಬಹುದೊಡ್ಡ ಪಾಠ ನೋಡಿ. ದೇವ್ರು ನಾವು ಕೇವಲ ಯಂತ್ರಗಳ ಥರ ಎಲ್ಲದಕ್ಕೂ ಕುರುಡಾಗಿ ತಲೆಯಲ್ಲಾಡಿಸ್ಬೇಕು ಅಂತ ಖಂಡಿತ ಬಯಸಲ್ಲ. ನಿಜ. ನಮ್ಮ ಜೀವನದಲ್ಲೂ ಎಷ್ಟೋ ಪ್ರಶ್ನೆಗಳಿರ್ಬೋದು, ಗೊಂದಲಗಳಿರ್ಬೋದು. ಕಷ್ಟಗಳು ಬಂದಾಗ ನಾವು ದೇವರಲ್ಲಿ ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳ್ಬೋದು. ಪ್ರಶ್ನೆಗಳಿರೋದು ಅಂದ್ರೆ ದೇವರನ್ನ ಧಿಕ್ಕರಿಸ್ದಾಗೆ ಅಲ್ಲ. ಕರೆಕ್ಟ್. ನಾವು ನಮ್ಮ ವಾಸ್ತವಿಕ ಪ್ರಶ್ನೆಗಳನ್ನ ದೇವರ ಮುಂದಿಡ್ಬೋದು. ಆದರೆ ಅಂತಿಮವಾಗಿ ಆ ಗೊಂದಲಗಳ ನಡುವೆಯೂ ನಮ್ಮ ಮುಕ್ತ ಸಹಕಾರವನ್ನ ಅಂದ್ರೆ ನಮ್ಮ ಸಮ್ಮತಿಯನ್ನ ಕೊಟ್ಟಾಗ ಮಾತ್ರ ದೇವರು ನಮ್ಮ ಮೂಲಕ ಅದ್ಭುತಗಳನ್ನ ಮಾಡೋಕೆ ಸಾಧ್ಯ ಅನ್ನೋದನ್ನ ಈ ಘಟನೆ ಸ್ಪಷ್ಟಪಡಿಸ್ತೆ. ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಕೇವಲ ಕುರುಡು ನಂಬಿಕೆಗಿಂತ ಅರ್ಥಪೂರ್ಣವಾದ, ಪ್ರಶ್ನಿಸಿ ತಿಳಿದುಕೊಂಡ ಒಪ್ಪಿಗೆಗೆ ಇಲ್ಲಿ ಹೆಚ್ಚಿನ ಬೆಲೆ ಇದೆ ಅನ್ನೋದು ನಮ್ಮ ಪ್ರಾರ್ಥನಾ ಜೀವಿತಕ್ಕೂ ಹೊಸ ಅರ್ಥ ಕೊಡುತ್ತೆ. ಹೌದು. ಇನ್ನು ಮರಿಯಳ ಆ ಪ್ರಶ್ನೆಗೆ ದೂತ ಕೊಡೋ ಉತ್ತರ ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿದೆ ಅಲ್ವಾ? ಖಂಡಿತ. ಏನಂತಾನೆ ಅವನು? ಪವಿತ್ರಾತ್ಮನು ನಿನ್ನ ಮೇಲೆ ಬರುವನು ಮತ್ತೆ ಪರಾತ್ಪರನ ಶಕ್ತಿ ನಿನ್ನನ್ನ ಆವರಿಸುವುದು ಅಂತಾನೆ. ಇದಕ್ಕೆ ಸಾಕ್ಷಿಯಾಗಿ ಬಂಜೆ ಅನಿಸಿಕೊಂಡಿದ್ದ ಅವಳ ಸಂಬಂಧಿ ಎಲಿಜಬೆತಳು ತನ್ನ ಮುಪ್ಪಿನಲ್ಲಿ 6 ತಿಂಗಳ ಗರ್ಭಿಣಿಯಾಗಿರೋದನ್ನ ಉಲ್ಲೇಖ ಮಾಡ್ತಾನೆ. ಮತ್ತೆ ಅಂತಿಮವಾಗಿ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅನ್ನೋ ಬಲವಾದ ಭರವಸೆಯನ್ನ ಕೊಡ್ತಾನೆ. ನನಗಿದನ್ನ ಓದುವಾಗ ಸೃಷ್ಟಿಯ ಆರಂಭದ ಕಾಲದ ಅಂದ್ರೆ ಆದಿಕಾಂಡದ ನೆನಪಾಯ್ತು. ಆದಿಕಾಂಡದ ನೆನಪು ಹೇಗೆ? ನೋಡಿ, ಭೂಮಿ ಶೂನ್ಯವಾಗಿದ್ದಾಗ ದೇವರ ಆತ್ಮ ಜಲರಾಶಿಯ ಮೇಲೆ ಚಲಿಸಿ ಆ ಶೂನ್ಯದಿಂದಲೇ ಹೊಸ ಸೃಷ್ಟಿಯನ್ನ ಮಾಡಿದ ಅದ್ಭುತ ಇದೆಯಲ್ವಾ? ಪವಿತ್ರಾತ್ಮನು ಆವರಿಸುವ ಈ ಪ್ರಕ್ರಿಯೆ ಕೂಡ ಬಹುತೇಕ ಹಾಗೇ ಇದೆ ಅನ್ಸ್ತು. ಇದೊಂಥರ ಶೂನ್ಯದಿಂದ ಹೊಸ ಜಗತ್ತನ್ನ ಸೃಷ್ಟಿಸಿದ ಹಾಗೆ ಅಲ್ವಾ? ವಾವ್, ಖಂಡಿತ. ನೀವು ಹಿಡಿದ ಆ ಸಾದೃಶ್ಯ ಅತ್ಯಂತ ನಿಖರವಾಗಿದೆ. ಅದನ್ನೇ ನಾವು ಹೊಸ ಸೃಷ್ಟಿ ಅನ್ನೋದು. ಆದಿಕಾಂಡದಲ್ಲಿ ಶೂನ್ಯದಿಂದ ಹೇಗೆ ಜೀವ ಸೃಷ್ಟಿಯಾಯಿತೋ ಇಲ್ಲಿಯೂ ಯೇಸುವಿನ ಜನನಕ್ಕೆ ಅದೇ ನೇರವಾದ ಸಂಬಂಧ ಇದೆ. ಮಾನವ ಪ್ರಯತ್ನ ಶೂನ್ಯವಾದಾಗ ಅಲ್ಲಿ ದೈವಿಕ ಶಕ್ತಿ ಆವರಿಸಿ ಜೀವವನ್ನ ಕೊಡುತ್ತೆ. ಇದು ನಮ್ಮ ಮುಂದೆ ಒಂದು ಪ್ರಮುಖ ಪ್ರಶ್ನೆ ಹುಟ್ಟುಹಾಕುತ್ತೆ ನೋಡಿ. ಯಾವ ಪ್ರಶ್ನೆ? ಇದು ಕೇವಲ ಬೈಬಲ್ ಕಾಲದಲ್ಲಿ ನಡೆದ ಆ ಅದ್ಭುತ ಘಟನೆಯಾಗಿ ಮಾತ್ರವಲ್ಲ, ಇಂದಿನ ನಮ್ಮ ಆಧುನಿಕ ಜೀವನದಲ್ಲಿ ಇದರ ಅರ್ಥ ಏನು ಅಂತ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅನ್ನೋ ವಾಕ್ಯ ಕೇವಲ ಒಂದು ಐತಿಹಾಸಿಕ ಕಥೆಯ ಮುಕ್ತಾಯದ ಸಾಲು ಅಲ್ಲ. ನಮ್ಮ ದೈನಂದಿನ ಆಧ್ಯಾತ್ಮಿಕ ಬದುಕಿಗೆ, ವಿಶೇಷವಾಗಿ ಈ ತಪಸ್ಸಿನ ಕಾಲಕ್ಕೆ ಇದೊಂದು ಅತಿ ದೊಡ್ಡ ಭರವಸೆಯಾಗಿದೆ. ಅಂದ್ರೆ ನಮ್ಮ ಸ್ವಂತ ಜೀವನದ ಸಮಸ್ಯೆಗಳಿಗೆ ಇದನ್ನ ಹೇಗೆ ಅನ್ವಯಿಸ್ಕೊಳ್ಬಹುದು ಅಂತೀರಾ? ನೋಡಿ, ನಮ್ಮೆಲ್ಲರ ಜೀವನದಲ್ಲಿ ಬಿಡಿಸಲಾಗದ ಅನೇಕ ಕೌಟುಂಬಿಕ ಸಮಸ್ಯೆಗಳು ಇರಬಹುದು, ಅಥವಾ ಆರ್ಥಿಕ ಸಮಸ್ಯೆಗಳು ಇರಬಹುದು. ಹೌದು. ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಸಂಕಲ್ಪ ಮಾಡಿದ್ರೂ ಬಿಡಲಾಗದ ಪಾಪದ ಹವ್ಯಾಸಗಳಿರ್ಬೋದಲ್ವಾ? ನಾವು ನಮ್ಮ ಸ್ವಂತ ಶಕ್ತಿಯಿಂದ ಅವುಗಳನ್ನು ಜಯಿಸೋಕೆ ಪದೇ ಪದೇ ವಿಫಲರಾಗ್ತಿರ್ತೀವಿ. ನಮ್ಮ ಶ್ರಮ ಶೂನ್ಯ ಆಗ್ಬಿಡುತ್ತೆ. ಕರೆಕ್ಟ್, ಹಾಗಾಗತ್ತೆ. ಇಂತಹ ಸಮಯದಲ್ಲಿ ನಮ್ಮ ಆ ಪಾಪದ ಜೀವನ ರೂಪಾಂತರಗೊಳ್ಳಬೇಕಾದ್ರೆ ಆದಿಕಾಂಡದಲ್ಲಿ ಜಲರಾಶಿಯನ್ನು ಆವರಿಸಿದ ಹಾಗೆ, ಮರಿಯಮ್ಮನವರನ್ನು ಆವರಿಸಿದ ಹಾಗೆ ನಮ್ಮ ಮೇಲೂ ಪವಿತ್ರಾತ್ಮನ ಶಕ್ತಿ ಬರಬೇಕು. ನಾವು ನಮ್ಮ ಅಹಂಕಾರ ಬಿಟ್ಟು ನನ್ನಿಂದ ಸಾಧ್ಯವಿಲ್ಲ, ದೇವರೇ ನೀನೇ ಬಂದು ನನ್ನನ್ನು ಆವರಿಸೋ ಅಂತ ಬೇಡಿಕೊಂಡಾಗ ಮಾತ್ರ ಆ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಎಷ್ಟು ಆಳವಾದ ಆಲೋಚನೆ. ಹಾಗಾದ್ರೆ ಇವೆಲ್ಲದರ ಒಟ್ಟು ಅರ್ಥ ಏನು? ದೇವದೂತನ ಆ ಎಲ್ಲ ಮಾತುಗಳನ್ನ, ಭರವಸೆಗಳನ್ನ ಕೇಳಿದ ಮೇಲೆ ಮರಿಯಮ್ಮನವರು ಅಂತಿಮವಾಗಿ
ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನಗಾಗಲಿ ಅಂತ ತಮ್ಮ ಸಂಪೂರ್ಣ ಒಪ್ಪಿಗೆಯ ಮಾತನ್ನ ಹೇಳ್ತಾರೆ. ನಾವಿದನ್ನ ಸುಮ್ಮನೆ ಓದ್ಕೊಂಡು ಹೋಗ್ತೀವಿ. ಆದರೆ ಆ ಕಾಲಘಟ್ಟದ ಸಾಮಾಜಿಕ ಪರಿಸ್ಥಿತಿಯನ್ನ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದರ ಪರಿಣಾಮ ಏನು ಗೊತ್ತಾ? ಹೌದು, ಭಾರಿ ಗಂಭೀರವಾದದ್ದು. ಮದ್ವೆಗೆ ಮುಂಚೆ ಗರ್ಭಿಣಿಯಾದ್ರೆ ಆ ಕಾಲದ ಸಮಾಜ ಅವಳನ್ನ ಕಲ್ಲೆಸೆದು ಸಾಯಿಸ್ತಾ ಇತ್ತು. ಇದು ಅವಳಿಗೂ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ಆಕೆ ಈ ಒಂದು ಮಾತಿನಿಂದ ತನ್ನ ಇಡೀ ಭವಿಷ್ಯವನ್ನ, ತನ್ನ ವಿವಾಹವನ್ನ, ಕೊನೆಗೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಲು ಅಂತ ಅನ್ನಿಸ್ತಾ ಇದೆ. ಖಂಡಿತ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದೊಂದು ಮರಣ ಶಾಸನಕ್ಕೆ ರುಜು ಹಾಕಿದಂತಹ ಅಪಾರ ಧೈರ್ಯದ ಹೆಜ್ಜೆ. ನಿಜ, ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಅದೇ ಈ ಇಡೀ ಘಟನೆಯ ಅತ್ಯುನ್ನತ ಬಿಂದು. ಈ ವಿಧೇಯತೆ ಅನ್ನೋದು ಎಷ್ಟು ಆಳವಾದದ್ದು, ಎಷ್ಟು ತ್ಯಾಗಮಯವಾದದ್ದು ಅಂದ್ರೆ ಅದು ಮಾನವ ಇತಿಹಾಸದ ದಿಕ್ಕಿನ್ನೇ ಬದಲಿಸ್ತು. ಆಕೆಯ ಆ ಒಂದು ನನಗಾಗಲಿ ಅನ್ನೋ ಒಪ್ಪಿಗೆಯಿಂದಾಗಿ ಇಡೀ ಜಗತ್ತಿನ ರಕ್ಷಣೆಯ ಕಾರ್ಯ ಶುರುವಾಯಿತು. ತನ್ನ ಪ್ರಾಣ ಹೋದ್ರೂ ಚಿಂತೆಯಿಲ್ಲ, ದೇವರ ಚಿತ್ತವೇ ಮೇಲು ಅಂತ ನಿರ್ಧರಿಸಿದ ಆ ಮನಸ್ಥಿತಿ ಇದೆಯಲ್ಲ, ಅದು ಅದ್ಭುತವಾದದ್ದು. ಮೂಲವಸ್ತು ನಮ್ಮ ಮುಂದೆ ಇದೇ ಸವಾಲನ್ನು ಇಡುತ್ತೆ. ನಾವು ಕೂಡ ಹಾಗೆ ಇರಬೇಕು ಅಂತ. ಹೌದು, ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸ್ವಂತ ಹಠವನ್ನ, ನಮ್ಮ ಅಹಂಕಾರವನ್ನ, ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಇರೋ ಭಯವನ್ನ ಬದಿಗಿಟ್ಟು ದೇವರಿಗೆ ಸಂಪೂರ್ಣವಾಗಿ ನನಗಾಗಲಿ ಅಂತ ಹೇಳೋಕೆ ಸಿದ್ಧರಿದ್ದೀವಾ? ಖಂಡಿತ, ಅದು ಸುಲಭದ ಮಾತಲ್ಲ. ಹೌದು, ಕಷ್ಟನೇ. ಮರಿಯಮ್ಮನವರು ಯೇಸುವನ್ನ ಭೌತಿಕವಾಗಿ ತಮ್ಮ ಗರ್ಭದಲ್ಲಿ ಧರಿಸಿದರು. ಆದರೆ ನಾವೆಲ್ಲರೂ ಈ ಆಧ್ಯಾತ್ಮಿಕವಾಗಿ ನಿರಂತರ ಪ್ರಾರ್ಥನೆಯ ಮೂಲಕ ಯೇಸುವನ್ನ ನಮ್ಮ ಹೃದಯದಲ್ಲಿ ಧರಿಸಬೇಕು ಅಂತ ಈ ಪ್ರಬೋಧನೆ ಹೇಳುತ್ತೆ. ಓ, ಸುಂದರವಾದ ಮಾತು. ಅಷ್ಟೇ ಅಲ್ಲ, ಅವರು ಜಗತ್ತಿಗೆ ಯೇಸುವನ್ನ ನೀಡಿದ ಹಾಗೆ ನಾವು ನಮ್ಮ ದಿನನಿತ್ಯದ ಪ್ರೀತಿ, ಕರುಣೆ ಮತ್ತೆ ಕ್ಷಮೆಯ ಕಾರ್ಯಗಳ ಮೂಲಕ ಇತರರಿಗೆ ಯೇಸುವನ್ನ ನೀಡಬೇಕು. ಇದರ ಜೊತೆಗೆ ದೇವದೂತ ಆರಂಭದಲ್ಲೇ ಹೇಳಿದ ಅಂಜಬೇಕಾಗಿಲ್ಲ ಅನ್ನೋ ಮಾತಿದೆಯಲ್ಲ, ಹೌದು, ಅದು ಆತಂಕ, ಖಿನ್ನತೆ ಮತ್ತೆ ಅನಿಶ್ಚಿತತೆಯಿಂದ ಬಳಲುತ್ತಾ ಇರೋ ಇಂದಿನ ಆಧುನಿಕ ಲೋಕಕ್ಕೆ ಒಂದು ದಿವ್ಯೋಷಧಿಯಾಗಿದೆ. ನಮ್ಮ ಪರಿಸ್ಥಿತಿ ಎಷ್ಟೇ ಕಠಿಣ ಆಗಿದ್ರೂ ದೇವ್ರು ನಮ್ಮ ಜೊತೆ ಇರುವಾಗ ನಾವು ಭಯಪಡೋ ಅಗತ್ಯ ಇಲ್ಲ ಅನ್ನೋದೇ ಇದರ ಸಾರಾಂಶ. ಅಂಜಬೇಕಾಗಿಲ್ಲ. ಈ ಮಾತು ನಿಜಕ್ಕೂ ನಮ್ಮೆಲ್ಲರಿಗೂ ಕತ್ತಲೆಯಲ್ಲಿ ಸಿಕ್ಕ ದೀಪದ ಹಾಗಿದೆ. ಇನ್ನು ಈ ಇಡೀ 4 ಗಂಟೆಗಳ ಪ್ರಬೋಧನೆಯ ಅಂತಿಮ ಘಟ್ಟದ ಕಡೆಗೆ, ಅಂದ್ರೆ ಆ ಬೃಹತ್ ಚಿತ್ರಣದ ಕಡೆಗೆ ಬರೋಣ. ಬರೋಣ. ಮೂಲವಸ್ತು ಕೇವಲ ಲೂಕನ ಸುವಾರ್ತೆಯ ಈ ಒಂದು ಘಟನೆಯನ್ನ ಮಾತ್ರ ಹೇಳಿ ಸುಮ್ಮನಾಗಲ್ಲ. ಬದಲಾಗಿ ಈ ಘಟನೆ ಮತ್ತಾಯ ಮತ್ತೆ ಯೋಹಾನನ ಸುವಾರ್ತೆಗಳಿಗೂ ಹೇಗೆ ನೇರವಾಗಿ ಬೆಸೆಯುತ್ತೆ ಅನ್ನೋದನ್ನ ವಿವರಿಸುತ್ತೆ. ಆ ಕೊಂಡಿಗಳನ್ನ ನೋಡಕ್ಕೆ ನನ್ಗೆ ತುಂಬಾ ಕುತೂಹಲ ಇದೆ. ಹೌದು, ಅದು ಬಹಳ ಆಸಕ್ತಿದಾಯಕವಾಗಿದೆ. ಕೇವಲ ಒಂದು ಹೌದು ಅನ್ನೋ ಒಪ್ಪಿಗೆಯ ಮಾತು ಇಡೀ ಬೈಬಲ್ನ ಇತರ ಪ್ರಮುಖ ಭಾಗಗಳಿಗೆ ಹೇಗೆ ಮತ್ತೆ ಯಾಕೆ ಕನೆಕ್ಟ್ ಆಗುತ್ತೆ? ಇದರ ಹಿಂದಿನ ತರ್ಕ ಏನು? ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದಾಗ ಮಾತ್ರ ಇದರ ಹಿಂದಿನ ಅದ್ಭುತವಾದ ತರ್ಕ ಅರ್ಥ ಆಗೋದು. ಒಂದಕ್ಕೊಂದು ಹೇಗೆ ಕಾರಣ ಮತ್ತೆ ಪರಿಣಾಮಗಳಾಗಿ ಬೆಸೆದುಕೊಂಡಿವೆ ಅಂತ ಗಮನಿಸಿ. ಹೇಳಿ. ಮೊದಲನೇದಾಗಿ, ಲೂಕನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಮರಿಯಮ್ಮನವರು ದೇವರ ಚಿತ್ತಕ್ಕೆ ಹೌದು ಅಂತಾರೆ. ಇದು ವಿಧೇಯತೆಯ ಬೀಜ. ಎಲ್ಲಿ ಸಂಪೂರ್ಣ ವಿಧೇಯತೆ ಇರುತ್ತೋ ಅಲ್ಲಿ ಮಹಿಮೆ ಪ್ರಕಟ ಆಗಲೇಬೇಕು. ಓಹೋ. ಅದಕ್ಕೇನೆ ಮತ್ತಾಯನ ಸುವಾರ್ತೆಯ 17ನೇ ಅಧ್ಯಾಯದಲ್ಲಿ ಯೇಸುವಿನ ರೂಪಾಂತರದ ಘಟನೆ ಇದೆ. ಆ ವಿಧೇಯತೆಯಿಂದ ಸಿಗುವ ಅಂತಿಮ ಮಹಿಮೆಯ ದರ್ಶನ ಅಲ್ಲಿ ನಮಗೆ ಗೋಚರ ಆಗುತ್ತೆ. ಅಂದ್ರೆ ವಿಧೇಯತೆಯ ಫಲವೇ ಮಹಿಮೆ ಅಂತೀರಾ? ಅದ್ಭುತ. ಮುಂದಿನ ಕೊಂಡಿ ಹೇಗಿದೆ? ಆ ಮಹಿಮೆಯ ಪರಿಣಾಮ ಏನು? ಯೋಹಾನನ ಸುವಾರ್ತೆಯ 8ನೇ ಅಧ್ಯಾಯಕ್ಕೆ ಬಂದ್ರೆ ಯೇಸು ತನ್ನನ್ನ ಜಗಜ್ಯೋತಿ ಅಂತ ಕರೆದುಕೊಳ್ತಾರೆ. ಆ ಮಹಿಮೆಯ ಬೆಳಕು ನಮ್ಮ ಜೀವಮಾನದ ಪಾಪದ ಕತ್ತಲೆಯನ್ನ ಸೀಳಿ ನಮ್ಗೆ ಬಿಡುಗಡೆ ಕೊಡುತ್ತೆ. ಕತ್ತಲೆಯಲ್ಲಿರುವನಿಗೆ ಬೆಳಕು ಕಂಡಾಗ್ಲೇ ಅಲ್ವಾ ನಿಜವಾದ ಸ್ವಾತಂತ್ರ್ಯ ಸಿಗೋದು? ಖಂಡಿತ ಹೌದು. ಮತ್ತೆ ಅಂತಿಮವಾಗಿ ಯೋಹಾನನ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ಯೇಸು ತಮ್ಮನ್ನ ಜೀವದ ರೊಟ್ಟಿ ಅಂತ ಘೋಷಿಸ್ಕೊಳ್ತಾರೆ. ಬಿಡುಗಡೆಯಾದ ಮೇಲೆ ಆ ವಿಧೇಯತೆಯ ಹಾದಿಯಲ್ಲಿ ನಾವು ನಿರಂತರವಾಗಿ ನಡೆಯೋಕೆ ನಮಗೆ ಆಧ್ಯಾತ್ಮಿಕ ಶಕ್ತಿ, ಪೋಷಣೆ ಬೇಕಲ್ವಾ? ಆ ಪೋಷಣೆಯನ್ನ ಜೀವದ ರೊಟ್ಟಿಯಾಗಿ ಕ್ರಿಸ್ತನು ನಮಗೆ ಒದಗಿಸ್ತಾನೆ. ವಾವ್! ಇಡೀ ಬೈಬಲ್ನ ಸಾರಾಂಶವನ್ನ ಒಂದೇ ದಾರದಲ್ಲಿ ಪುಣಿಸಿದ ಹಾಗೆ ಇದೆ. ಹೌದು, ಇದೆಲ್ಲವೂ ಒಂದಕ್ಕೊಂದು ಎಷ್ಟು ಅದ್ಭುತವಾಗಿ ಹೆಣೆದುಕೊಂಡಿದೆ ನೋಡಿ. ನಿಜ. ಕಾರ್ಯ ಮತ್ತೆ ಕಾರಣಗಳೆಲ್ಲವೂ ಎಷ್ಟು ಸ್ಪಷ್ಟವಾಗಿ ಗೋಚರಿಸ್ತಾ ಇವೆ. ಕೇವಲ ಒಂದು ಸಣ್ಣ ಹಳ್ಳಿಯಲ್ಲಿ ಶುರುವಾದ ಆ ಒಪ್ಪಿಗೆಯ ಪಯಣ ರೂಪಾಂತರದ ಮಹಿಮೆಯಾಗಿ, ಪಾಪದಿಂದ ಬಿಡುಗಡೆಯಾಗಿ, ಕೊನೆಗೆ ನಮ್ಮೆಲ್ಲರ ದೈನಂದಿನ ಆಧ್ಯಾತ್ಮಿಕ ಪೋಷಣೆಯಾಗಿ ಪರಿವರ್ತನೆಯಾಗುತ್ತೆ. ಎಕ್ಸಾಕ್ಟ್ಲಿ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಇವತ್ತಿನ ನಮ್ಮ ಈ ಸಂವಾದದಲ್ಲಿ
ನಾವು ಹಲವು ಆಳವಾದ ಅಂಶಗಳನ್ನು ಸ್ಪರ್ಶಿಸಿದ್ದೇವೆ. ಸಮಾಜದ ಕಲ್ಲೇಟಿಗೆ ಹೆದರದೆ ಮರಿಯಮ್ಮನವರು ನೀಡಿದ ನನಗಾಗಲಿ ಅನ್ನೋ ಆಳವಾದ ವಿಧೇಯತೆ, ತಾರ್ಕಿಕ ಪ್ರಶ್ನೆಗಳು ಇದ್ರೂ ದೇವರ ಉದ್ದೇಶದ ಮೇಲಿಟ್ಟ ಆ ಅಚಲವಾದ ನಂಬಿಕೆ, ಮತ್ತೆ ನಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸುವ ನಮ್ಮ ಪಾಪದ ಹವ್ಯಾಸಗಳನ್ನ ಬೇರು ಸಹಿತ ಕಿತ್ತುಹಾಕೋ ಪವಿತ್ರಾತ್ಮನ ಮೇಲಿನ ಭರವಸೆ, ಇವೆಲ್ಲವೂ ಕೇವಲ ತಪಸ್ಸಿನ ಕಾಲಕ್ಕೆ ಮಾತ್ರ ಸೀಮಿತವಾದದ್ದಲ್ಲ, ಬದಲಾಗಿ ನಮ್ಮ ಇಡೀ ಜೀವನಕ್ಕೆ ಬೇಕಾದ ದೈನಂದಿನ ಪಾಠಗಳು. 100% ಸತ್ಯ. ಆದ್ರೆ ಈ ಎಲ್ಲದರ ನಡುವೆ ಮುಕ್ತಾಯಗೊಳಿಸೋ ಮುನ್ನ ಮೂಲ ವಸ್ತುವಿನ ಕೊನೆಯ ಸಾಲಿನ ಕಡೆಗೆ ನನ್ನ ಗಮನ ಮತ್ತೆ ಮತ್ತೆ ಹೋಗ್ತಾ ಇದೆ. ಅದೊಂದು ಸಾಲು ನನ್ನನ್ನು ವಿಪರೀತವಾಗಿ ಕಾಡ್ತಾ ಇದೆ. ಹೌದಾ? ಇಷ್ಟೆಲ್ಲ ಚರ್ಚೆ ಮಾಡಿದ ಮೇಲೂ ನಿಮ್ಮನ್ನ ಕಾಡ್ತಾ ಇರುವ ಸಾಲು ಯಾವುದು? ಆ ಕೊನೆಯ ಸಾಲು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಒಮ್ಮೆ ಯೋಚಿಸಿ ನೋಡಿ. ದೇವದೂತ ಸಾಕ್ಷಾತ್ತಾಗಿ ಎದುರಿಗೆ ನಿಂತು ಕೋಣೆ ಪೂರ್ತಿ ಬೆಳಕಿನಿಂದ ತುಂಬಿರುವಾಗ, ಇಡೀ ವಾತಾವರಣನೇ ದೈವಿಕತೆಯಿಂದ ಕಂಪಿಸ್ತಾ ಇರುವಾಗ, ಆಗಲಿ ಅಂತ ಹೇಳೋದು ಒಂದು ಉನ್ನತ ಮಟ್ಟದ ಆಧ್ಯಾತ್ಮಿಕ ಅನುಭವ. ಅದು ಸುಲಭ. ಖಂಡಿತ. ಆದ್ರೆ ದೇವದೂತ ಅದೃಶ್ಯನಾದ ಮರುದಿನ ಮುಂಜಾನೆ ಆ ದೈವಿಕತೆಯ ಅಮಲು ಇಳಿದಾಗ, ಸೂರ್ಯ ಹುಟ್ಟಿದಾಗ, ಮನೆಯವರ ಎದುರು ನಿಂತು ಕಲ್ಲೆಸೆಯಲು ಕಾಯ್ತಾ ಇರೋ ಆ ಕಠೋರ ಸಮಾಜದ ಎದುರು ನಿಂತು ನಡೆದ್ದನ್ನ ವಿವರಿಸಬೇಕಾದಾಗ ಮರಿಯಳ ಪರಿಸ್ಥಿತಿ ಹೇಗಿದ್ದಿರ್ಬೋದು? ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಅವಳು ಅನುಭವಿಸಿದ ಆ ಒಂಟಿತನ ಹೇಗಿದ್ದಿರ್ಬೋದು? ನಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ ಅಲ್ವಾ? ನಮಗೆ ಸರಿಯಾದ ಮಾರ್ಗದರ್ಶನ ಕೊಡೋ ಆ ದೇವದೂತರು, ಅಥವಾ ನಾವು ಪ್ರಾರ್ಥನೆಯಲ್ಲಿ ಧ್ಯಾನದಲ್ಲಿ ಕಂಡುಕೊಳ್ಳೋ ಆ ಸ್ಪಷ್ಟತೆಯ ಅದ್ಭುತ ಕ್ಷಣಗಳು ಕಣ್ಮರೆಯಾದ ಮೇಲೂ, ಆ ಸಾಮಾನ್ಯ ಏಕತಾನತೆಯ ದಿನಗಳಲ್ಲಿ, ಕಷ್ಟದ ದಿನಗಳಲ್ಲಿ ವಾಸ್ತವದ ಬಿಸಿ ತಟ್ಟಿದಾಗ ನಾವು ಕೊಟ್ಟ ಆ ಹೌದು ಅನ್ನೋ ಮಾತಿಗೆ ನಾವು ಬದ್ಧರಾಗಿರೋದು ಹೇಗೆ? ಈ ಅತಿ ಮುಖ್ಯವಾದ ಆಳವಾದ ಪ್ರಶ್ನೆಯನ್ನ ನಿಮ್ಮೆಲ್ಲರ ಸ್ವಂತ ಆಲೋಚನೆಗೆ ಬಿಡುತ್ತಾ ಇವತ್ತಿನ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.